ಎಸ್, ಇದು ನೋಡಿಪ್ಪ ವರಸೆ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ದರ್ಪ ಧಿಮಾಕಿನ ಬಗ್ಗೆ ಮಾಧ್ಯಮದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಗೋಕಾಕ್ನಲ್ಲಿ ಕಂಪ್ಲೀಟ್ ಆಗಿ ಕೇಬಲ್ ಅನ್ನ ಕಟ್ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾಹಿತಿ ನಮಗೆ ಸಿಗ್ತಾ ಇರುವಂತದ್ದು. ಯಾರು ಕೂಡ ಸಾಹುಕಾರರ ಈ ವರ್ತನೆಯನ್ನ ನೋಡಬಾರದು ಅಂತ ಹೇಳಿ ಗೋಕಾಕ್ನಲ್ಲಿ ಇದೀಗ ಕೇಬಲ್ ಅನ್ನ ಕೂಡ ಕಟ್ ಮಾಡಿದ್ದಾರಂತೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ಮುಖಂಡರಾದಂತಹ ಅಶೋಕ್ ಪೂಜಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ನಾವು ಮಾಧ್ಯಮದವರು ಹುಚ್ಚರು ಜಾಡಿಸಿ ಒದಿತಾರಂತೆ ನಮ್ಗೆ ಅವರು ರಮೇಶ್ ಜಾರಕಿಹೊಳಿ ಅವರು, ಏನ್ ಹೇಳ್ತೀರಾ ಸರ್? ಬೇಕಿತ್ತ ಅದೇ ಮೇಡಮ್, ಈಗ ನಾನು ಮಾಧ್ಯಮದ ಮುಖಾಂತರ ನೋಡಿದೆ. ಈಗ ಮಾಜಿ ಸಚಿವರಾದ ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಮಾಧ್ಯಮದವ್ರಿಗೆ ಸಂದರ್ಶನ ಕೊಡುವಂತ ವ್ಯವಸ್ಥೆಗೆ ತಮ್ಮನ್ನ ನಾವು ಒಳಗೊಳಿಸಲ್ದನ್ನ ಮಾಧ್ಯಮದವ್ರು ಬಂದಾಗ ನಾವು ನಿಮ್ ಜಾಸ್ತಿ ಬಂದಿತ್ತು ಅಂತ ಹೇಳಿಕೆ ಕೊಟ್ಟಂತ ಹೇಳಿ ಬರ್ತಾ ಇದೆ. ಬಹುಶಃ ರಮೇಶ್ ಜಾರಕಿಹೊಳಿ ಅವರು ಒಂದ್ ರೀತಿ ಗೊಂದಲದೊಳಗದಾರ. ಯಾವ ಇದು ರಾಜಕಾರಣದಲ್ಲಿ ಸ್ಪಷ್ಟತೆ ಇರಬೇಕು, ಆಡಳಿತದಲ್ಲಿ ನಿಖರತೆ ಇರಬೇಕು. ಗೊಂದಲದಿಂದ ರಾಜಕಾರಣ ಮಾಡಕ್ ಆಗೋದಿಲ್ರಿ. ರಾಜಕೀಯ ಸಿದ್ಧಾಂತ ಅಥವಾ ರಾಜಕೀಯ ವ್ಯವಸ್ಥೆ ಪ್ರಕಾರವಾಗಿ ಅವ್ರ ತಮ್ಮದೇ ಆದಂತ ನಿರ್ಣಯ ತಗೊಳ್ಳಿಕ್ಕೆ ಸರ್ವ ಸ್ವತಂತ್ರ ಅದಾರೆ. ಆದ್ರೆ ಅವರು ಜವಾಬ್ದಾರಿಯುತ ಸಚಿವರಾಗಿದ್ರು, ಈಗ ಜವಾಬ್ದಾರಿಯುತ ಶಾಸಕರಿದ್ದಾರೆ. ಶಾಸಕರಿದ್ದಾಗ ರಾಜಕೀಯ ಮತ್ತು ಆಡಳಿತದ ವ್ಯವಸ್ಥೆಯಲ್ಲಿ ಇರುವಂತಹ ಅನೇಕ ವಿಷಯಗಳನ್ನ ಸಾರ್ವಜನಿಕರಿಗೂ ಗೊತ್ತು ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇದು ಜನರ ಸಲುವಾಗಿ ರಾಜಕಾರಣ, ಜನರ ಸಲುವಾಗಿ ಆಡಳಿತ. ಹೌದು ಅಲ್ಲ ಸರ್, ಇವಾಗ ಅವರು ಒಂದ್ ವೇಳೆ ಮನೇಲೆ ಕೂತಿದ್ರೆ ನಾವು ಹೋಗ್ತಾ ಇರ್ಲಿಲ್ಲ. ಅವರು ಶಾಸಕರು, ಮಾಜಿ ಸಚಿವರು. ಸೊ ನಾವು 8-9 ದಿನದಿಂದ ಕಾಣೆ ಆಗಿದ್ರು. ಸೊ ಏನಪ್ಪಾ ಅಂತ ಕೇಳಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಈ ರೀತಿ ರಿಯಾಕ್ಟ್ ಮಾಡ್ತಾರಂದ್ರೆ ಕೂತ್ಕೊಳ್ಳಿ ಬಿಡಿ ಮನೇಲಿ, ನಾವ್ ಹೋಗಲ್ಲಾಗ. ಸರಿ ಮೇಡಮ್, ಮಾಧ್ಯಮದವರು ನಮಗೆ ಪ್ರಚಾರ ಕೊಟ್ಟಾಗ ಅವ್ರನ್ನ ಶ್ಲಾಘನೆ ಮಾಡೋದು ಅಥವಾ ನಮ್ಮ ಬಗ್ಗೆ ಏನಾದ್ರು ಕ್ರಿಟಿಕಲ್ ಅಪ್ರಿಸಿಯೇಷನ್ ಬರೆದಾಗ ಅವ್ರನ್ನ ದೂಷಿಸೋದು ಇದು ಸರಿಯಲ್ಲ. ವಾಸ್ತವವಾಗಿ ಮಾಧ್ಯಮದ ಮೇಲಿನ ರಾಜಕಾರಣ ನಿಂತಿದೆ. ಆದ್ರೆ ಮಾಧ್ಯಮದವ್ರು ಬಂದಾಗ ತಮ್ಮ ವಿಚಾರಗಳನ್ನ ಅವ್ರಿಗೆ ಸ್ಪಷ್ಟ ಮಾಡಿಬಿಡ್ಬೇಕು. ಅವ್ರ ವಿಚಾರಗಳನ್ನ ಅವ್ರು ಸ್ಪಷ್ಟ ಮಾಡಿಬಿಟ್ರೆ ಜನರು ಅವ್ರಿಗೆ ಕೇಳೋ ಪ್ರಶ್ನೆ ಬರಂಗಿಲ್ಲ, ಅಥವಾ ಮಾಧ್ಯಮದವರು ಅವ್ರಿಗೆ ಕಿರಿಕಿರಿ ಮಾಡೋದಿಲ್ಲ. ಯಾವಾಗ ಮಾಧ್ಯಮದಿಂದ ಅವ್ರು ಪಲಾಯನವಾದ ಮಾಡ್ತಾರೋ ಅವಾಗ ಇಂತ ಎಲ್ಲ ಸನ್ನಿವೇಶ ನಿರ್ಮಾಣ ಆಗ್ತೈತಿ. ಇವತ್ತು ರಮೇಶ್ ಜಾರಕಿಹೊಳಿ ನನ್ನೊಂದು ವಿನಂತಿ ಐತಿ, ನೀವು ರಾಜಕೀಯದಲ್ಲಿ ಸ್ಪಷ್ಟತೆ ಇರಲಿ. ನೀವು ಏನೇ ನಿರ್ಣಯ ತಗೊಂಡ್ರು ಸಹಿತ ಅದು ಸಾರ್ವಜನಿಕವಾಗಿರ್ಲಿ. ನಿಮ್ಮ ನಿರ್ಣಯ ತಗೊಳಕ್ ಯಾರು ಬ್ಯಾಡ ಅನ್ನೋದಿಲ್ಲ. ಆದ್ರೆ ಅದನ್ನ ನೀವು ಗೂಢಾರ್ಥದಲ್ಲಿ ಇಡ್ಕೋದು ಅಥವಾ ಜನರನ್ನ ಗೊಂದಲದಲ್ಲಿ ಇಡೋದು ಅಥವಾ ರಾಜಕೀಯ ಪಕ್ಷದ ಗೊಂದಲದಿಡೋದು ಇದು ರಾಜಕೀಯವಾಗಿ ಸರಿಯಾದ ಕ್ರಮವಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ. ಓಕೆ, ಥ್ಯಾಂಕ್ ಯು ಸರ್ ಪಬ್ಲಿಕ್ ಜೊತೆ ಮಾತನಾಡೋದಕ್ಕೆ.